ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಚ್ಕೊಂಡು ಟೀ ಜೊತೆ ಹಪ್ಪಳ ಗೆಣಸು ಅದನ್ನೆಲ್ಲ ನೆಂಚ್ಕೊಂಡು ತಿನ್ಬೇಕಪ್ಪ. ಅಲ್ಲ ಅದನ್ನೆಲ್ಲ ತಿನ್ಬಿಟ್ಟೆ ಕುಡಿಬೋದಿತ್ತಲ್ಲ. ಚಳಿ ಅಲ್ವಾ ಹಚ್ಕೊಂಡು, ಅದಕ್ಕೆ ಮೊದಲು ಟೀ ಮಾಡಿದೆ. ಇದನ್ನ ತಿನ್ನಿ, ಬೇಕಿದ್ರೆ ಇನ್ನೊಂದ್ಸಲ ಟೀ ಕೊಡ್ತೀನಿ. ಆಮೇಲೆ ಹಚ್ಕೊಂಡು ಇದು ಗೆಣಸು ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಗೊತ್ತು ತಾನೇ ನಿಮ್ಗೆ? ಹೌದೇನು? ನೀವು ಅದು ಜಿಮ್ಗೆ ಹೋಗುವಾಗ ಗೆಣಸು ತಿಂತೀರಾ ಅಲ್ವಾ? ಇದನ್ನೆಲ್ಲ ಗಮನಿಸಿದಿರೋ ತಾವು? ಮತ್ತೆ ಈ ದೀಪ ಅಂದ್ರೆ ಸುಮ್ನೆನಾ? ಈಗಿನ ಕಾಲದಲ್ಲಿ ಪಿಜ್ಜಾ ಬರ್ಗರು ಹಾಳು ಮೂಳು ಇದನ್ನೆಲ್ಲ ತಿಂದು ಎಲ್ಲರೂ ಆರೋಗ್ಯನ ಹಾಳು ಮಾಡ್ಕೋತಿದ್ದಾರೆ. ಅದ್ರ ಬದಲು ಈ ತರ ತಿಂಡಿಗಳು ತಿಂದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ರುಚಿನೂ ಇರುತ್ತೆ. ಅದ್ಯಾವುದೋ ಓವನು ಗಿವನು ಅಲ್ಲಿ ಸುಡೋ ಬದಲು ಇದ್ರ ಬೆಂಕಿಯಲ್ಲಿ ಸುಟ್ಟು ತಿಂದ್ರೆ ಮಜಾನೂ ಬರುತ್ತೆ. ಇರಿ ತಗೊಳ್ಳಿ, ಇದ್ರ ರುಚಿ ನೋಡಿ, ತಗೊಳ್ಳಿ. ಏನಾಯ್ತು ಹಚ್ಕೊಂಡು? ತಗೊಳ್ಳಿ ತಗೊಳ್ಳಿ, ನೀರು ಕುಡಿ. ಸರಿ ಹೋಯ್ತಾ ಹಚ್ಕೊಂಡು? ನೀರಲ್ಲ, ಜೇನ್ ಕೊಟ್ರು ಸರಿ ಹೋಗಲ್ಲ ಇದು. ಹೌದಾ? ಅಷ್ಟೊಂದು ಉರಿತಿದ್ಯಾ? ಏನ್ ಮಾಡೋದು? ಒಂದ್ ಐಡಿಯಾ ಇದೆ. ಏನು? ಅದು ಏನಾಯ್ತು? ಸಾರಿ. ಕ್ಷಮಿಸಲ್ಲ. ಯಾಕೆ? ನೀವು ತಪ್ಪು ಮಾಡಕ್ ಹೊರಟಿದ್ರಿ. ಏನೋ ಆ ಕ್ಷಣದಲ್ಲಿ ನನ್ನ ಹೆಂಡತಿ ಅನ್ನೋ ಅಧಿಕಾರದಲ್ಲಿ ಹಂಗೆ ಮಾಡಿದ್ನಪ್ಪ. ಸರಿ ಬಿಡಿ, ಇನ್ಮೇಲೆ ಆ ಥರ ನಡ್ಕೊಳಲ್ಲ. ನನ್ನ ಸರ್ವಸ್ವನೇ ನೀವಾಗಿರುವಾಗ ನೀವೇನು ಬೇಕಾದರೂ ಮಾಡ್ಬೋದು. ಈಗ ನೋವೆಲ್ಲ ಮಾಯ ಆಯ್ತು. ಹಚ್ಕೊಂಡು ಇಷ್ಟೊತ್ತಂತ ನೀವು ಮಾಡಿದ ನಾಟಕ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಯಾಕ್ರಿ ನಾಟಕ ಮಾಡಲಿ? ನಿಜವಾಗ್ಲೂ ಸುಡ್ತು. ಬೇಕಾದ್ರೆ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೋಡಿ. ಬೇಡ ಹಚ್ಬೇಡ, ನಾನು ನಿಮ್ಮನ್ನು ನಂಬ್ತೀನಿ. ಇವಾಗ ಊರಿ ನೋವೆಲ್ಲ ಕಡಿಮೆ ಆಯ್ತಾ? ನೀವು ನನ್ನ ಬಿಟ್ಟು ಹೋದಾಗಿದ್ದ ನೋವು ಮುಂದೆ ಇದೆಲ್ಲ ಏನೂ ಇಲ್ಲ. ನಾನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಹಚ್ಬಿಟ್ಟು. ನಾನು ಯಾವತ್ತೂ ನಿಮ್ಮನ್ನು ನನ್ನಿಂದ ದೂರ ಮಾಡ್ಕೊಳ್ಳೋದು.